ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತಿನ ಏನಪ್ಪ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಆಲ್ಮೋಸ್ಟ್ ಲೇಡೀಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು ಅಂತ ಅಂದ್ಕೊಳ್ಳಿ. ಚಿನ್ನದ ರೇಟ್ 10,000ಗಿಂತ ಹೋಗ್ಬಿಟ್ಟಿದೆ ಜಾಸ್ತಿ. ಎಲ್ಲ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಸೇರಿಸಿ 10,000 ಮೀರಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರು. ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಚಿನ್ನದ ರೇಟ್ ಕಮ್ಮಿ ಆಗಿದೆ. ಕಮ್ಮಿ ಅಂತಂದರೆ ತೀರ ಕಮ್ಮಿ ಅಂತ ಏನಲ್ಲ. ಇಷ್ಟು ದಿನ ಏನು ಮಾಡ್ತಿದ್ರು 100, 150 ಆ ಥರ ಡಿಕ್ರೀಸ್ ಮಾಡ್ಕೊಂಡು ಬರ್ತಿದ್ರು. ಬಟ್ ಈ ಸಲ ಪರವಾಗಿಲ್ಲ. ಆ್ಯಕ್ಚುಲಿ ನೆನ್ನೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ನೆನ್ನೆ ಇನ್ನೂ ಕಮ್ಮಿ ಇತ್ತು, ಬಟ್ ಇವತ್ತು 150, 200 ತನಕ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದೇ ವಿಚಾರನ ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಏನಿದೆ ಅದನ್ನು ಎನೇಬಲ್ ಮಾಡಿಕೊಂಡ್ರೆ ಆಲ್ ಅಂತ ಹೇಳ್ಬಿಟ್ಟು ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಮಹಿಳೆಯರಿಗೆ ಗುಡ್ ನ್ಯೂಸ್ ಇದು ಆ್ಯಕ್ಚುಲಿ. ಏಕೆ ಅಂತಂದರೆ ನಾವು ಯಾವುದೇ ಫಂಕ್ಷನ್ಗೆ ಹೋದರೂ ಫಸ್ಟು ಗೋಲ್ಡ್ ಅಂತಲೇ, ನಮಗೆ ಬೇಕಾಗಿರೋದು ಗೋಲ್ಡೇನೆ. ಎಲ್ಲಿಗೋದ್ರೂ ಮೀನ್ಸ್ ಅದೊಂದು ಆಸೆ ಇದ್ದೇ ಇರುತ್ತೆ ಎಲ್ರಿಗೂ. ಸೊ ಹಾಗಾಗಿ ಇಷ್ಟೊಂದು ಆಯ್ತಲ್ಲ, ಹೆಂಗೆ ತೊಗೊಳ್ಳೋದು ಇವಾಗ, ನೆಕ್ಸ್ಟ್ ಗೋಲ್ಡ್ ತೊಗೊಳ್ಳೋದು ಹೆಂಗೆ ಅನ್ನೋದೊಂದು ತಲೆಯಲ್ಲಿ ಓಡ್ತಾ ಇತ್ತು ಎಲ್ರಿಗೂ. ಬಟ್ ಇವಾಗ ಎಲ್ರಿಗೂ ಸ್ವಲ್ಪ ರಿಲೀಫ್ ಅಂತಲೇ ಅನ್ಬೋದು. ಹೌದು, ಒಂದು ಮಟ್ಟಕ್ಕೆ ಒಂದು ಲೆವೆಲಿಗೆ ಕಮ್ಮಿ ಆಗಿದೆ. ಯಾಕಂತಂದರೆ ನೆಕ್ಸ್ಟ್ ಮಂತ್ ಆಷಾಢ ಬರ್ತಿದೆಲ್ಲ. ಸೊ ಹಾಗಾಗಿ ಹೆಂಗಾಗಿದೆ ಅಂತ ಅಂದರೆ ಫಂಕ್ಷನ್ಸ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಮುಂದೆ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡ್ಬೋದು. ಒಂದು 20 ಡೇಸ್ 30 ಡೇಸ್ ಮೀನ್ಸ್ 1 ಮಂತ್ ಬ್ಯಾಕ್ ಒಂದು ವಿಡಿಯೋ ಮಾಡಿದೆ. ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂದರೆ ಏನು, ಆವಾಗ ಇದೆಲ್ಲ ಯುದ್ಧ ನಡೀತಾ ಇತ್ತಲ್ಲ ಇರಾನ್ ಅಲ್ಲಿ. ಆವಾಗ ಅದು ಸಮಾಧಾನ ಆದಾಗ, ಒಂದು ಶಾಂತಿ ಒಪ್ಪಂದಕ್ಕೆ ಬಂದಾಗ ನಮ್ಮ ಒಂದು ಗೋಲ್ಡ್ ರೇಟ್ ಏನಿದೆ ಮೀನ್ಸ್ ನಮ್ಮ ಶೇರ್ ಮಾರ್ಕೆಟ್ ಅಪ್ ಆದಾಗ ನಮ್ಮ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ನೆನಪಿದೆ ಅಂತ ಅಂದ್ಕೊತೀನಿ. ನಾನು ನಾಳೆ ವಿವರ್ಸ್ ಆದರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ಅದೇ ಥರ ಸ್ವಲ್ಪ ಮಟ್ಟಿಗೆ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ. ಮೀನ್ಸ್ ಅಂದರೆ 5,000ಗೆಲ್ಲ 1 ಗ್ರಾಮ್ಗೆ 5,000 ಅಥವಾ 10 ಗ್ರಾಮ್ಗೆ 50,000 ಆ ಲೆವೆಲ್ಗೆ ಇನ್ನೂ ಬಂದಿಲ್ಲ. ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಒಂದು ಲೆವೆಲ್ಗೆ 10,000 ಇತ್ತು. ಈಗ ನೆನ್ನೆ ನಾನು ನೋಡಿದಾಗ, ಮೊನ್ನೆ ಅಂದರೆ ನೆನ್ನೆಗಿಂತ ಮುಂಚೆ ನಾನು ನೋಡಿದಾಗ 9,760 ರೂಪಾಯಿ ಇತ್ತು ಚಿನ್ನ. 9,760 ರೂಪಾಯಿ ನೆಟ್ ರೇಟ್ ಇತ್ತು. 24 ಕ್ಯಾರೆಕ್ಟು. 22 ಕ್ಯಾರೆಟ್ ಬಂದು 9,210 ರೂಪಾಯಿ ಇತ್ತು. ಸೊ ಅದೇ ಇವಾಗ 1,000 ಮೊನ್ನೇನು ನೆನ್ನೆ ಅಪ್ರಾಕ್ಸಿಮೇಟಾಗಿ ನೆನ್ನೆ ನೋಡಿದಾಗ 8,610 ರೂಪಾಯಿ ಇತ್ತು. ನಿಜ ಖುಷಿ ಆಯಿತು ಗುರು, ಪರವಾಗಿಲ್ಲ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಇವತ್ತೇನಾಗಿದೆ, ಒಂಚೂರು ವೇರಿಯೇಷನ್ ಆಗಿದೆ. 150-100 ತನಕ ಅಂದರೆ 8,720 ರೂಪಾಯಿ. ನಮ್ಮ ಒಂದು ಗೋಲ್ಡ್ ರೇಟ್ ಏನಿದೆ 916 ಮೀನ್ಸ್ 22 ಕ್ಯಾರೆಟ್ ಅಂತ ಏನು ಹೇಳ್ತೀವಿ, ಆ ಗೋಲ್ಡ್ಗೆ 8,720 ರೂಪಾಯಿ ಆಗಿದೆ. ಸೊ ನೋಡೋಣ ನಾಳೆ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಒಂದು ಲೆವೆಲ್ಗೆ ಹ್ಯಾಪಿ ಅಂತಲೇ ಹೇಳ್ಬೋದು. 9:30 ಇರೋದು 8:00ವರೆಗೆ ಬಂದಿದೆ ಅಂದರೆ ನಾವು ಸ್ವಲ್ಪ ಹ್ಯಾಪಿ ಅಲ್ವಾ. ಸೊ ಹಾಗಾಗಿ ಒಂದು 900 ರೂಪಾಯಿ 1,000 ರೂಪಾಯಿ ಗಂಟ ಕಮ್ಮಿ ಆಗಿದೆ. ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು. ನೋಡೋಣ ಮುಂದೆ ಇನ್ನೂ ಕಮ್ಮಿ ಆಗ್ಬೋದು, ವೆಯ್ಟ್ ಮಾಡೋಣ, ಯಾರಿಗೆ ಗೊತ್ತು ಅಲ್ವಾ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್.